ಯಾವುದೇ ಕೆಲಸದ ಬೆಲೆ ಇಲ್ದವನಿಗೆ ಅಷ್ಟೇ ಗೊತ್ತಾಗುತ್ತೆ ಅಂತ ಅಂತಾರಲ್ಲ, ಅದು ನಿಜನೇ. ಯಾಕಂದ್ರೆ ನಮ್ಗೆ ಕೆಲಸ ಇದ್ರೂ ಕೆಲಸದ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ನಾವು. ಬರೀ ಕೆಲಸ ಹಂಗೈತಿ ಹಿಂಗೈತಿ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ, ಕೆಲಸ ಸಫಿಷಿಯೆಂಟ್ ಆಗೋಲ್ತು, ಸ್ಯಾಲ್ರಿ ಸಫಿಷಿಯೆಂಟ್ ಆಗೋಲ್ತು ಅಂತ ಅಂದೇಳಿ ಬರೀ ಕೆಲಸದ ಗೊಳ್ಳಾಡಿಕೆ ಅಂತಲೇ ಕೆಲಸ ಮಾಡ್ತಿರ್ತೀವಿ. ಆದ್ರೆ ಇದೇ ಕೆಲಸ ಸಲುವಾಗಿನೇ ನಮಗೆ ಗೊತ್ತಿರೋಂಥ ಫ್ರೆಂಡ್ಸೇ, ವೆಂಕಟೇಶ ನಿಮ್ಮ ಕಂಪ್ನಿ ಒಳಗೆ ವೇಕೆನ್ಸಿ ಇದಾವನ್ನ ನೋಡು ಅಂತಂದೇಳಿ ಫೋನ್ ಹಚ್ತಿರ್ತಾರೆ. ಸೊ ಇರೋವರೆಗೂ ಕೆಲಸ ಮಾಡೋಕತ್ತಿರ್ತೀವಲ್ಲ, ಅದ್ರ ಬೆಲೆ ಮಾಡೋರಿಗೆ ಗೊತ್ತಾಗಲ್ಲ. ಯಾವುದೇ ವಸ್ತು ಆಗಿರ್ಬೋದು, ಕೆಲಸ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ನಮ್ಮ ಹತ್ರ ಇರೋವರೆಗೂ ಅದ್ರ ಬೆಲೆ ಗೊತ್ತಾಗಲ್ಲ. ಕಳ್ಕೊಂಡಾಗಲೇ ಗೊತ್ತಾಗುತ್ತೆ. ಹಂಗಾಗಿ ಕಳ್ಕೊಂಡಿರೋರು ಇದ್ದಾರಲ್ಲ, ಅವ್ರು ಇವಾಗ ಎಲ್ಲಾರ ವೇಕೆನ್ಸಿ ಐತೆ ನೋಡು ಅಂತಂದೇಳಿ ಕೇಳ್ತಿರ್ತಾರೆ. ಅವ್ರು ನೋಡಿದ್ನಪ್ಪ ಅಂದ್ರೆ ನಾವು ಇದ್ರೂ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತೀವಲ್ಲ, ಇರೋ ಕೆಲಸಕ್ಕೆ ಹಂಗೈತಿ ಹಿಂಗೈತಿ ಅಂತಂದೇಳಿ ಬೇಕಂದು ಓಡಾಡ್ತೀವಿ ಅಂತಂದೇಳಿ ಅದೊಂದು ಬೇಜಾರು ಅನ್ನಿಸ್ತೈತಿ. ನಾನು ಹೇಳ್ತಿರ್ತೀನಿ, ಬ್ಯಾಡ ಬಿಡೋ ಮರ, ಇದಕ್ಕೆ ಎದಕ್ಕೆ ಬರ್ತೀವಿ ಫೀಲ್ಡಿಗೆ, ಭಾಳ ರಗಳೈತಿ, ಟಾರ್ಚರ್ ಐತಿ, ಸುಮ್ಮನೆ ನಿಂಗೆ ನೆಮ್ಮದಿ ಇರೋಂಗಿಲ್ಲ, ಸುಮ್ಮನೆ ಮೈ ಬಗ್ಗಿಸಿ ದುಡಿದ್ನಪ್ಪನೇ ಮೈ ಕೈ ನೋವಾಗ್ತಾವ, ಬಟ್ ಇದು ಮೆಂಟಲಿ ಟಾರ್ಚರ್ ಆಗ್ತೈತಿ, ನಿನಗೆ 60 ವರ್ಷಕ್ಕೆ ಬರೋದು 40 ವರ್ಷಕ್ಕೆ ಬರ್ತೈತಿ ಅಂತ ಅಂದೇಳಿ ಹೇಳ್ತಿರ್ತೀನಿ. ನಮ್ಮ ಕೆಲಸ ಮಾಡ್ತಿರ್ತೀವಲ್ಲ, ನಮ್ಗೆ ಅದ್ರ ಬೆಲೆ ಗೊತ್ತಾಗಂಗಿಲ್ಲ, ನಾವು ಆ ಥರ ನೆಗೆಟಿವ್ ಮಾತಾಡ್ತೀವಿ. ಬಟ್ ಹುಡುಗರು ಏನಂತಾರೆ, ಕೆಲಸ ಇಲ್ದಿರೋರು, ಅಣ್ಣ ಆ ಫೀಲ್ಡ್ ಅಂದ್ರೇ ಹಂಗೆ ಅಣ್ಣ, ಏನು ಮಾಡೋಕ್ಕೆ ಬರಲ್ಲ, ಇರ್ಲಾಳ ಏನಾಗುತ್ತೆ, ಏನು ಗುಂಡಿಟ್ಟು ಕೊಲ್ತಾರೆ ನಮ್ಮೇಲೆ. ಕೆಲಸ ಅಲ್ಲ ಕೇಳ್ತಾರೆ, ಮಾಡಿಬಿಟ್ರೆ ಆಗೋತ್ತಪ್ಪ. ಕೆಲಸ ಮಾಡಿದ್ರೆ ಅವ್ರ ಯಾಕೆ ಕೇಳ್ತಾರೆ, ಈ ಥರ ಮಾತಾಡ್ತಾವೆ ಹುಡುಗರು. ಇಲ್ದಿರೋರಿಗೇನೆ ಗೊತ್ತು ಕೆಲಸದ ಬೆಲೆ. ಹಂಗಾಗಿ ಕೆಲಸದಲ್ಲಿ ಕೈಲಾಸ ಕಾಣ್ರಿ ಅಂತಂದೇಳಿ ಹಿರಿಯರು ಹೇಳ್ಯಾರಲ್ಲ, ಆ ಥರ ನಾವು ಅದನ್ನ ಅಳವಡಿಸ್ಕೋಬೇಕಾಗೈತಿ. ಅವರು ಹೇಳಿದ ಮಾತು ಬಿಟ್ಟು ಬದಲಿದ ಏನೇನೋ ತಿಳ್ಕೊಂತಿರ್ತೀವಿ. ಹಿರಿಯರು ಏನು ಹೇಳ್ಯಾರ, ಕಾಯಕವೇ ಕೈಲಾಸ ಅಂತ ಹೇಳ್ಯಾರ, ಅದನ್ನ ಅಳವಡಿಸ್ಕೋಬೇಕು ಜೀವನದಾಗ. ಯಾಕಂದ್ರೆ ಏನಾದರೂ ಕಳ್ಕೊಂಡಾಗ ಅಳು ಬರ್ತೈತಿ, ಬಟ್ ಅಳೋದ್ರಿಂದ ಕಳ್ಕೊಂಡಿದ್ದು ಬರಲ್ಲ. ಬಾಯ್.